ಚರ್ಚ್ ಒಳಗೆ ಬಂದು ಅವನ್ ಸರಿ ಇಲ್ಲ, ಇವನ್ ಕಟಿಂಗ್ ನೋಡು, ಇವನ್ ಟೈ ನೋಡು. ಸಾರ್, ನಾವು ಯಾತಕ್ಕೆ ದೇವರ ಆಲಯಕ್ಕೆ ಬರ್ತಾ ಇದ್ದೇವೆ? ಒಂದು ಲೇಡಿ ಬಂತಂತೆ ಪಾಸ್ಟರ್ ಹತ್ರ, ಬಂದ್ಬಿಟ್ಟು ಪಾಸ್ಟರ್ ಇನ್ಮೇಲೆ ನಾವು ಚರ್ಚ್ಗೆ ವಾರ ಮಾಟೆ, ನಾನು ಬರಲ್ಲ ಇನ್ಮೇಲೆ ಚರ್ಚ್ಗೆ. ಯಾಕಮ್ಮ ಬರಲ್ಲ? ಅಲ್ಲ, ನೀವಲ್ಲಿ ಪ್ರಸಂಗ ಮಾಡ್ತಿರ್ತೀರಾ, ಅವನಲ್ಲಿ ಕೆಳಗಡೆ ಮೆಸೇಜ್ ಮಾಡ್ತಾ ಇರ್ತಾನೆ. ನೀವು ಅಲ್ಲಿ ಎಲ್ಲ ಆರಾಧನೆ ಮಾಡ್ತಿದ್ರೆ ಈ ಕಡೆ ಒಬ್ಳು ತಿರ್ಕೊಂಡು ಅವ್ನು ನೋಡ್ಕಣಿ ಅಂತ ಇರ್ತಾಳೆ, ಅವ್ನು ಆ ಕಡೆಯಿಂದ ಕುಣಿತಾ ಇರ್ತಾನೆ. ಅಲ್ಲಿ ಯಾರೋ ಲಾಸ್ಟಲ್ಲಿ ಕೂತ್ಕೊಂಡು ಊರ್ ಕತೆ ಮಾತಾಡ್ತಾ ಇರ್ತಾರೆ, ಏಯ್ ಚರ್ಚ್ ಸರಿನೇ ಇಲ್ಲ, ಇನ್ಮೇಲೆ ಬರಲ್ಲ. ಪಾಸ್ಟ್ ಏನ್ ಮಾಡಿದ್ರಂತೆ, ಮುಂದಿನ ಭಾನುವಾರ ಮಾತ್ರ ಬಾಮ್ಮ, ಲಾಸ್ಟ್ ಡೇ ನಿನಗೆ ಸೆಂಡ್ ಆಫ್ ಮಾಡಿ ಕಳ್ಸ್ಬಿಡ್ತೀನಿ ಚರ್ಚಿಗೆ ಬಾ ಅಂದ್ರು. ಭಾನುವಾರ ಅಮ್ಮ ಬಂದ್ಲು. ಆ ಅಮ್ಮ ಬಂದಿದ ತಕ್ಷಣ ಅವರು ಒಂದು ಗ್ಲಾಸ್ ತಗೊಂಡು ಗ್ಲಾಸ್ ಫುಲ್ಲು ನೀರು ಹಾಕಿದ್ರು. ಆ ಲೇಡಿನ ಕರೆಸ್ಬಿಟ್ಟು ಹೇಳಿದ್ರಮ್ಮ ಬಾಯಿಲ್. ವರ್ಷಿಪ್ ಸ್ಟಾರ್ಟ್ ಆಗಿದ ತಕ್ಷಣ ಈ ಗ್ಲಾಸ್ ನೀರನ್ನು ತೆಗೆದುಕೊಂಡು ಚರ್ಚ್ ಫುಲ್ ಒಂದು ರೌಂಡ್ ಅಡಿಕೋಣ. ಆದರೆ ಫುಲ್ ತುದಿ ತನಕ ಇದೆ. ನೀನು ರಿಟರ್ನ್ ಬರುವಾಗ ಒಂದು ಚೂರು ನೀರು ಕಡಿಮೆ ಆಗಿರ್ಬಾರ್ದು. ಇವಳು ಗ್ಲಾಸ್ ತಗೊಂಡ್ಲು, ಗಿಡ 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 ನಡುಕ್ತಾ ಇದೆ, ಫುಲ್ಲು ರೌಂಡ್ ಹೊಡ್ಕೊಂಡು ಪಾಸ್ಟ್ ಹತ್ರ ಬಂದ್ಲು. சரிம்மா, அந்த பச்சை கலர் டி ஷர்ட் போட்டு ஒரு பையன் உட்காந்துருக்கிறானே, என்னம்மாப்பா ನೀನಿಂದ? ಫಸ್ಟ್ ನಾನು ನೋಡಲಿಲ್ಲ. ಸರಿಮಾ, ಯಾರು ಮುಖ ನೋಡ್ತಾ ಇದ್ರು? ಇಲ್ಲ. ಎಷ್ಟು ಜನ ಫೋನ್ ಯೂಸ್ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ಫಾಸ್ಟ್ ಹೇಳಿದ್ರಂತೆ, ಯಾಕೆ ಗೊತ್ತಿಲ್ಲ? ಇಲ್ಲ, ನಾನು ನೀರನ್ನೇ ನೋಡ್ಕೊಂಡು ಹೋದೆ ಅಲ್ವಾ, ಹಾಗಾಗಿ ಬೇರೆ ಯಾರು ಏನು ಮಾಡ್ತಿದ್ರು ಗೊತ್ತಿಲ್ಲ. ಅದಕ್ಕೆ ಫಾಸ್ಟ್ ಹೇಳಿದ್ರಂತೆ, ಇನ್ಮೇಲೆ ಯೇಸುನ್ ಮಾತ್ರ ನೋಡ್ಕೊಂಡು ಚರ್ಚ್ಗೆ ಬಾ, ಬೇರೆ ಯಾರು ಏನು ಮಾಡಿದ್ರೆ ನಿನಗೇನಾಗಬೇಕಾ? ಅಲ್ಲೇಲೂಯಾ.